ನಮಸ್ಕಾರ ಸ್ನೇಹಿತರೆ. ಇವತ್ತು ನಾನು 5 ವರ್ಷ ಹಿಂದೆ ತಗೊಂಡ ಇದು ಯುಪಿ ಕಂಪ್ನಿಯ G10 ಮಾಡೆಲ್ ರೋಬೋ ವ್ಯಾಕ್ ಇದು. ಸೊ ಇದರಲ್ಲಿ ಮಾಪಿಂಗು ಕ್ಲೀನಿಂಗು ಎರಡೂ ಆಗುತ್ತೆ. ಸೊ 5 ವರ್ಷದ ನಂತರ ಹೇಗೆ ಕೆಲಸ ಮಾಡ್ತಾ ಇದೆ, ಆದ್ಮೇಲೆ ಮೇಂಟೆನೆನ್ಸ್ಗೆ ಎಷ್ಟು ಸಲ ಬಂತು, ಆಮೇಲೆ ಬ್ಯಾಟ್ರಿ ಚೇಂಜ್ ಮಾಡಿದ್ವಾ, ಬ್ರಷ್ ಚೇಂಜ್ ಮಾಡೋದು, ಅದ್ರ ಬಗ್ಗೆ ಸಂಪೂರ್ಣವಾಗಿ ವಿವರಗಳಿಗೆ ನಿಮಗೆ ಹೇಳಲು ಇಷ್ಟಪಡ್ತಾ ಇದ್ದೇನೆ. ಸೊ ಬನ್ನಿ ನೋಡ್ಕೊಂಬರೋಣ. ಈ ರೋಬೋ 2021 ಮೇಲ್ ತಗೊಂಡಿದ್ದು. ಸೊ ಅಂದ್ರೆ ಈಗ ಜೂನಲ್ಲಿ ಅಂದ್ರೆ 5 ವರ್ಷದ 1 ತಿಂಗಳಾಯ್ತು. ಸೊ 5 ವರ್ಷ 1 ತಿಂಗಳಲ್ಲಿ ಒಂದ್ಸಲ ಬ್ಯಾಟ್ರಿ ಹೋಗಿತ್ತು. ಅಂದ್ರೆ 1-2 ವರ್ಷ ಆದ್ಮೇಲೆ ಬ್ಯಾಟ್ರಿ ಚೇಂಜ್ ಮಾಡಿದ್ವಿ. ಬ್ಯಾಟ್ರಿ ಚೇಂಜ್ ಆದ್ಮೇಲೆ ಇಲ್ಲಿವರೆಗೂ ಏನು ಪ್ರಾಬ್ಲಮ್ ಏನು ಬಂದಿಲ್ಲ. ಆಮೇಲೆ ಈ ಬ್ರಷ್ ಅಲ್ಲಿ ಟೋಟಲ್ ಇದ್ರ ಜೊತೆ 2 ಇದಕ್ಕೆ ಫಿಟ್ ಮಾಡಿದ್ದಿತ್ತು, ಆಮೇಲೆ 2 ಎಕ್ಸ್ಟ್ರಾ ಕೊಟ್ಟಿದ್ರು. ಅವೆರಡು ಬ್ರಷ್ ಅದಾದ್ಮೇಲೆ ಇವತ್ತು ಈ ಬ್ರಷ್ ಒಂದು ಚೇಂಜ್ ಮಾಡಿದ್ವಿ. ಸೊ ಟೋಟಲ್ ಎಷ್ಟು ಕಾಸ್ಟ್ ಆಯ್ತು ಅಂದ್ರೆ, ಬ್ಯಾಟ್ರಿಗೆ ಒಂದು 2000, ಈ ಬ್ರಷ್ಗೆ ಟೋಟಲ್ 4 ಬ್ರಷ್ ನೋಡಿದ್ವಿ, ಅದಕ್ಕೆ 350. ಸೊ 2350 ರೂಪಾಯಿ ಇಲ್ಲಿವರೆಗೆ ಖರ್ಚು ಮಾಡಿದ್ವಿ. ಅದು ಬಿಟ್ರೆ ಪರ್ಫಾರ್ಮೆನ್ಸ್ ಅಲ್ಲಿ ಏನಂತ ಏನು ವೇರಿ ಆಗಿಲ್ಲ. ಸೊ ಮುಂಚೆ ಆಗಿತ್ತು ಹಾಗೆ ಇದೆ. ಬಟ್ ಬ್ಯಾಟ್ರಿ ಮಾತ್ರ ಯುಪಿ ಕಂಪ್ನಿದು ಸಿಗ್ಲೇ ಇಲ್ಲ ನಮಗೆ. ಸೊ ಅದು ಕಸ್ಟಮ್ ಮೇಡ್ ಒಂದು ಯಾವುದೋ ಇತ್ತು, ಇದಕ್ಕೆ ಸೂಟ್ ಆಗೋ ಥರ. ಸೊ ಅದನ್ನ ಹಾಕಿದ್ವಿ. ಬಟ್ ಪರ್ಫಾರ್ಮೆನ್ಸ್ ಅಲ್ಲಿ ಸೇಮ್ ಇದೆ. ಕಂಪ್ನಿಯಲ್ಲಿ ಆ ಬ್ಯಾಟ್ರಿಯಲ್ಲಿ ಹೇಗೆ ಬರ್ತಾ ಇತ್ತು, ಈ ಬ್ಯಾಟ್ರಿಯಲ್ಲೂ ಹಾಗೆ ಬರ್ತಾ ಇದೆ. ಓವರ್ ಆಲ್ ಆಗಿ 5 ವರ್ಷದಿಂದ ತುಂಬಾನೇ ನಮಗೆ ಸ್ಯಾಟಿಸ್ಫೈ ಆಗಿದೆ ಪ್ರಾಡಕ್ಟ್. 5 ವರ್ಷ ಹಿಂದೆ ಈಗ ರೋಬೋ ತಗೊಂಡಾಗ 14,500 ರೂಪಾಯಿ ಇತ್ತು. ಸೊ ಈಗ ಇದ್ರ ರೇಟ್ ಬಂದು 13,000 ಇದೆ. ಸೊ 1,500 ರೂಪಾಯಿ ಕಮ್ಮಿ ಆಗಿದೆ. ಈ ಪ್ರಾಡಕ್ಟ್ ಅವಾಗ ಯಾಕೆ ಇದು ಮಾಡಿದ್ದು ಅಂದ್ರೆ, ಆಯ್ಕೆ ಮಾಡಿದ್ದು ಅಂದ್ರೆ, ಅವಾಗ ಇರೋ ಪ್ರಾಡಕ್ಟ್ ಅಲ್ಲಿ ಎಲ್ಲ 25,000 ಮೇಲ್ನೇ ಇತ್ತು. ಸೊ ಇದೊಂದು ಮಾತ್ರ ಒಂದು 14,500 ಬರ್ತಾ ಇತ್ತು. ಆಮೇಲೆ ಒಳ್ಳೆ ರಿವ್ಯೂಸ್ ಇತ್ತು. ಆ ರಿವ್ಯೂಸ್ ನೋಡಿ ಫ್ಲಿಪ್ಕಾರ್ಟ್ ಅಲ್ಲಿ ತಗೊಂಡಿದ್ದು. ಅದ್ರ ಲಿಂಕ್ ಎಲ್ಲ ಕೆಳಗಡೆ ಕೊಟ್ಟಿರ್ತೀನಿ, ಅದು ನೀವು ನೋಡ್ಬೋದು. ಬನ್ನಿ ಇದ್ರ ಬಗ್ಗೆ ಡೆಮೋ ಈಗ ಹೇಗೆ ಫಂಕ್ಷನ್ ಮಾಡ್ತದೆ ಅಂತ ಹೇಳ್ಬಿಟ್ಟು ನಿಮ್ಗೆ ತೋರಿಸ್ತೀನಿ. ಬನ್ನಿ ನೋಡಿ. ರೋಬೋ ಆನ್ ಮಾಡಿ ಕೆಳಗಡೆ ಕ್ಲೀನ್ ಮಾಡೋಕ್ಕೆ ಬಿಟ್ಟಿದ್ವಿ. ಕ್ಲೀನ್ ಆಗ್ತಾ ಇದೆ ನೋಡಿ. 2 ಬ್ರಷ್ಗಳು ರೊಟೇಟ್ ಆಗ್ತಾ ಇದೆ ಮುಂದೆ. ಮುಂದೆ ಒಂಥರ ಸ್ವೀಪಿಂಗ್ ತರ, ಅದು ಬ್ರಷ್ ರೊಟೇಟ್ ಆದಂಗೆ ಎಲ್ಲ ಡಸ್ಟ್ ಕೆಳಗಡೆ ಸಕ್ ಮಾಡಿ ಎಳ್ಕೊಂಡ್ಬಿಡುತ್ತೆ. ಆಮೇಲೆ ಹಿಂದೆ ನೋಡಿದ್ರಲ್ಲ, ಡೆಮೋ ನೋಡಿದ್ರಲ್ಲ. ಸೊ ಪರ್ಫಾರ್ಮೆನ್ಸ್ ಅಲ್ಲಿ ಏನು ಚೇಂಜ್ ಆಗಿಲ್ಲ, ಯಾಕಂದ್ರೆ 5 ವರ್ಷದಿಂದ ಹೇಗಿತ್ತು ಹಾಗೆ ಬರ್ತಾ ಇದೆ, ಏನು ಪ್ರಾಬ್ಲಮ್ ಆಗಿಲ್ಲ. ಸೊ ಬನ್ನಿ ಇದ್ರದ್ದು ಡಸ್ಟ್ ಹೇಗೆ ಕಲೆಕ್ಟ್ ಆಗಿದೆ ಅಂತ ತೋರಿಸ್ತೀನಿ ನೋಡಿ. ಇದು ಬಂದು ನೋಡಿ, ಇದರಲ್ಲಿ ಆಕ್ಚುಲಿ ನೀರು ಹಾಕಿದ್ದು. ಸೊ ಇದರಿಂದನೇ ನೀರು ತೊಳುತ್ತೆ ನೋಡಿ. ಇಲ್ಲಿ ಇದು ಬಂದು ಇದು ಮಾಪಿಂಗ್ ಪ್ಯಾಡು. ಇದರಲ್ಲಿ ಫುಲ್ಲು ಇದ್ರಲ್ಲಿ ನೀರು ಹಾಕಬೇಕು. ನೀರು ಹಾಕಿಬಿಟ್ಟು ಕ್ಲೋಸ್ ಮಾಡಿ ಈ ಮ್ಯಾಪಿಂಗ್ ಪ್ಯಾಡನ್ನು ಕ್ಲೀನು ಮಾಡ್ಬೋದು. ಸೊ ಈ ಗಲೀಜಾಗಿದೆ ನೋಡಿ, ಫುಲ್ ಮಾಪಿಂಗ್ ಮಾಡಿದ್ಮೇಲೆ ಗಲೀಜಾಗಿದೆ. ಸೊ ಇದನ್ನ ಕ್ಲೀನ್ ಮಾಡಿಬಿಟ್ಟು ನೋಡಿ, ಈಗ ಈ ಮಾಪಿಂಗ್ ಪ್ಯಾಡನ್ನು ಹಾಕ್ತಾ ಇದ್ದೀನಿ. ಹಾಕಿ ನೋಡಿ, ಇದರಲ್ಲಿ ಇವೆರಡು ನಾಜಲ್ ಈ ನೀರು ಈ ನಾಜಲ್ ಮುಖಾಂತರ ಬಂದು ಈ ಬಟ್ಟೆನ ಒದ್ದೆ ಮಾಡುತ್ತೆ. ಈ ಬಟ್ಟೆ ಒದ್ದೆ ಆದ್ಮೇಲೆ ಇದು ಫಿಕ್ಸ್ ಮಾಡ್ಬೇಕು. ಇಲ್ಲಿ ಫಿಕ್ಸ್ ಮಾಡಿದ್ಮೇಲೆ ಸೊ ಇದು ಮೂವ್ ಆದಂಗೆ, ಫಸ್ಟ್ ಇದು ಮೂವ್ ಆದಂಗೆ ಏನಾಗುತ್ತೆ, ಇದು ಬಟ್ಟೆ ಒದ್ದೆ ಹಾಕೊಂಡು ಫ್ಲೋರ್ ಒದ್ದೆ ಆಗುತ್ತೆ. ಆಮೇಲೆ ಇದೇನಿದೆಯಲ್ಲ, ಇವೆರಡು ಬ್ರಷ್ ರೊಟೇಟ್ ಆಗ್ತಾ ಇರುತ್ತೆ. ಇದು ಗೈಡೆಡ್ ವೀಲು ಅಂದ್ರೇನು, ಇದು ಪ್ರೋಗ್ರಾಮ್ ಪ್ರಕಾರ ಇದು ಹೋಗ್ತಾ ಇರುತ್ತೆ. ಪ್ರತಿ ಕಾರ್ನರ್ನು ಹೋಗಿ ಕ್ಲೀನ್ ಮಾಡುತ್ತೆ. ಸೊ ತುಂಬಾನೇ, ಈಗ ನಿಮಗೆ ಡೆಮೋ ಅಲ್ಲಿ ಈಗ ನೋಡಿ ತೋರಿಸ್ತಾ ಇದೀನಿ ನಿಮ್ಗೆ, ಡಸ್ಟ್ ಯಾವ ತರ ಕಲೆಕ್ಟ್ ಆಗಿದೆ ಅಂತ ತೋರಿಸ್ತೀನಿ ನಿಮ್ಗೆ ನೋಡಿ.
ಸೊ ಇದು ಈ ಬಾಕ್ಸ್ ಅಲ್ಲಿ ಕಲೆಕ್ಟ್ ಆಗೋದು ನೋಡಿ. ಸೊ ಈ ಮನೆಯನ್ನ ಸುಮಾರು 1000 ಸ್ಕ್ವೇರ್ ಫೀಟ್ ಮನೆ, ಅದು 2 BHK. ಅದು ನೋಡಿ ಕ್ಲೀನ್ ಮಾಡಿದಾಗ ಇಷ್ಟು ಇದು ಬಂದಿದೆ, ಗಲೀಜು ಬಂದಿದೆ ನೋಡಿ. ಇದನ್ನು ಪ್ರತಿ ಸಲ ಇದನ್ನು ಕ್ಲೀನ್ ಮಾಡಿಬಿಟ್ಟು ಹಾಕಬೇಕು. ಇದು ನಾನು ಡಸ್ಟ್ಬಿನ್ ಆಗಿ ಹಾಕ್ತೀನಿ. ಆಮೇಲೆ ಇನ್ನೊಂದೇನ ಅಂದ್ರೆ, ನಾವು ಆಕ್ಚುಲಿ ಪೊರಕೆ ತಗೊಂಡು ಗುಡಿಸಿದಾಗ ಆ ಡಸ್ಟ್ ಎಲ್ಲ ಹೋಗಿ ಫರ್ನಿಚರ್ ಮೇಲೆ ಕೂತ್ಕೊಳ್ಳುತ್ತೆ. ಸೊ ಗಾಳಿಗೆ ಹಾರ್ಬಿಟ್ಟು ಅಲ್ಲಿ ಕೂತ್ಕೊಳ್ಳುತ್ತೆ ಆಕ್ಚುಲಿ ಗುಡಿಸಿದಾಗ. ಬಟ್ ಇದರಲ್ಲಿ ಏನಾಗುತ್ತೆ ಅಂದ್ರೆ, ಇದು ಸಕ್ ಮಾಡುತ್ತೆ. ಇದು ಸಕ್ ಮಾಡಿಬಿಟ್ಟು ಆ ಡಸ್ಟ್ ಎಲ್ಲ ಒಳಗಡೆ ಎಳ್ಕೊಳುತ್ತೆ. ತುಂಬಾ ಫೈನ್ ಮೈನ್ಯೂಟ್ ಡಸ್ಟ್ ಇದ್ರೂ ಒಳಗಡೆ ತಗೊಳುತ್ತೆ. ನೀವು ಅವಾಗಲೇ ನೋಡಿರ್ಬೋದು ಎಷ್ಟು ಮೈನ್ಯೂಟ್ ಡಸ್ಟ್ ಎಲ್ಲ ದಪ್ಪ ಆಗಿತ್ತು. ಆಕ್ಚುಲಿ ಅದು ನಾವು ಮ್ಯಾನುವಲ್ ಗುಡಿಸಿದ್ರೆ ಆ ಥರ ಆಗೋದೇ ಇಲ್ಲ. ಮತ್ತೆ ಇನ್ನೊಂದು ಏನಂದ್ರೆ, ಇದು ಪ್ರತಿ ಕಾರ್ನರ್ ಎಲ್ಲ ಹೋಗಿ ನೀಟಾಗಿ ಗುಡಿಸ್ಕೊಳ್ಳುತ್ತೆ. ಆಮೇಲೆ ಇನ್ನೊಂದು ಏನಂದ್ರೆ, ಇದು ಮಾಪಿಂಗ್ ಯಾವ ತರ ಆಗುತ್ತಂದ್ರೆ, ಯೂಸಲಿ ನೋಡಿದ್ರೆ ಇದು ಆ ತರ ಗೊತ್ತೇ ಆಗಲ್ಲ. ನಾವು ಮನುಷ್ಯರು ಮಾಪ್ ಮಾಡ್ತೀವಲ್ಲ, ಗುಡಿಸ್ಬಿಟ್ಟು ಮಾಪ್ ಮಾಡ್ತೀವಲ್ಲ, ಅದಕ್ಕಿಂತಾನೆ ತುಂಬಾ ಶೈನಿಂಗ್ ಬರುತ್ತೆ ಅದ್ರಲ್ಲಿ. ಅದಂತೂ ತುಂಬಾ ಅಡ್ವಾಂಟೇಜ್ ಇದು. ಸೊ ಒಟ್ಟಾರೆಯಾಗಿ 5 ವರ್ಷದಿಂದ ನಮ್ಮ ವೈಫ್ ಯೂಸ್ ಮಾಡ್ತಾ ಇದ್ದಾರೆ. ಇದು ತುಂಬಾನೇ ಚೆನ್ನಾಗಿದೆ. ಇದ್ರ ಬಗ್ಗೆ ಕಂಪ್ಲೀಟ್ ರಿವ್ಯೂ ಬಂದು ನಮ್ಮ ವೈಫ್ ಒಂದು ಚಾನಲ್ ಇದೆ, ಪಾಕಶಾಸ್ತ್ರ ಅಂತ, ಕುಕಿಂಗ್ ಚಾನಲ್ ಅದು. ಸೊ ಅದ್ರ ಬಗ್ಗೆ ಡೀಟೇಲ್ ಆಗಿ ವಿಡಿಯೋ ಮಾಡಿದಾಳೆ ಅವಳು. ಸೊ ಅದ್ರಲ್ಲಿ ಲಿಂಕ್ ಅನ್ನು ಕೆಳಗಡೆ ಹಾಕಿರ್ತೇವೆ ಡಿಸ್ಕ್ರಿಪ್ಷನ್ಲಿ, ಹೋಗಿ ನೀವು ನೋಡ್ಬೋದು. ಸೊ ಅದ್ರ ಬಗ್ಗೆ ಅವಾಗ ಹೊಸ ತಂದಾಗ ಮಾಡಿ ಹಾಕಿದ್ದವಳು. ಒಂದ್ಸಲ ಬ್ಯಾಟ್ರಿ ಹೋಗಿತ್ತು, ಅದನ್ನ 2 ವರ್ಷ ಆದ್ಮೇಲೆ ಹೋಗಿತ್ತು ಬ್ಯಾಟ್ರಿ. ಅದನ್ನ ಆಕ್ಚುಲಿ ಇದು ಸರ್ವಿಸ್ ಸೆಂಟರ್ ಬೇರೆ ಕಡೆ ಇಲ್ಲ, UP ಇದು ಕಂಪ್ನಿದು ಸರ್ವಿಸ್ ಸೆಂಟರ್ ಇಲ್ಲ ಅದು. ಸೊ ಆನ್ಲೈನ್ ಅಲ್ಲಿ ಸಿಗುತ್ತೆ ಬ್ಯಾಟ್ರಿ, ಇಕ್ವಲೆಂಟ್ ಬ್ಯಾಟ್ರಿ. G10 UP G10 ಹೈಬ್ರಿಡ್ ಮಾಡೆಲ್ ಅಂತ ಹಾಕಿದ್ರೆ, ರೋಬೋವ್ಯಾಕ್ ಅಂತ ಹಾಕಿದ್ರೆ ಬ್ಯಾಟ್ರಿ ಸಿಗುತ್ತೆ. ಬ್ಯಾಟ್ರಿನ ನಾವೇ ಚೇಂಜ್ ಮಾಡ್ಕೋಬಹುದು. ನಾನೇ ತರಿಸಿ ಇಲ್ಲಿ ಬ್ಯಾಟ್ರಿ ಇದು ಓಪನ್ ಇದೆ, 2 ಸ್ಕ್ರೂ ಓಪನ್ ಮಾಡಿಬಿಟ್ಟು ನಾವು ಬ್ಯಾಟ್ರಿ ಚೇಂಜ್ ಮಾಡ್ಕೋಬಹುದು. ಆಮೇಲೆ ಬ್ರಷ್ ಸಿಗುತ್ತೆ ನಿಮ್ಗೇನು ಸರ್ವಿಸ್ ಸೆಂಟರ್ಗೆ ಏನು ತೊಗೊಂಡೋಗ್ಬೇಕಾಗಿಲ್ಲ. ಬ್ರಷ್ ಆನ್ಲೈನ್ ಸಿಗುತ್ತೆ, ಅಮೆಝಾನ್ ಅಲ್ಲೇ ಸಿಗುತ್ತೆ ಅದೇ ಟೈಮ್ದು. ಆಮೇಲೆ ಈ ಪ್ಯಾಡು ಸಿಗುತ್ತೆ. ಸೊ ಮತ್ತೆ ಬೇರೆ ಏನು ಪ್ರಾಬ್ಲಮ್ ಬರಲ್ಲ ಇದರಲ್ಲಿ. ಸೊ ಇದು ಆನ್ ಆಫ್ ಬಟನ್. ಆಮೇಲೆ ಈಗ ನಿಮ್ಗೆ ಚಾರ್ಜ್ ಅಲ್ಲಿ ಹಾಕಿ ತೋರಿಸ್ತೀನಿ ಯಾವ ತರ ಚಾರ್ಜ್ ಆಗುತ್ತೆ ಅಂತ. ಈ 2 ಕಾಂಟ್ಯಾಕ್ಟ್ ಇದೆಯಲ್ಲ, ಈ 2 ಕಾಂಟ್ಯಾಕ್ಟ್, ಇವು 2 ಕಾಂಟ್ಯಾಕ್ಟ್. ಸೊ ಇದು ಮೇಲೆ ಇದ್ರೆ ಅವೆರಡು ಕಾಂಟ್ಯಾಕ್ಟ್ ಆಗುತ್ತೆ, ಹಾಗೆ ಚಾರ್ಜಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಫುಲ್ ಚಾರ್ಜ್ ಆದ್ಮೇಲೆ ಇದು ಬ್ಲೂ ಫುಲ್ ಲೈಟ್ ಗ್ಲೋ ಆಗುತ್ತೆ, ಅವಾಗ ಫುಲ್ ಚಾರ್ಜ್ ಆಗಿದೆ ಅಂತ ಅರ್ಥ. ನೋಡಿ ಇದು ಚಾರ್ಜ್ ಆಗ್ತಾ ಇದೆ ಈಗ. ನೋಡಿ ಇದು ಆನ್ ಆಫ್ ಬಟನ್, ಇದರಲ್ಲೇನೆ ಈ ತರ ಲೈಟ್ ಇದೆಯಲ್ಲ, ಇದು ಫುಲ್ ಚಾರ್ಜ್ ಆದಾಗ ಫುಲ್ ಬ್ಲೂ ಆಗಿ ನಿಂತು ಸ್ಟಾಪ್ ಆಗ್ಬಿಡುತ್ತೆ ಅಷ್ಟೇ. ಒಂದು 4 ಅವರ್ಸ್ ಬೇಕು ಇದು ಫುಲ್ ಚಾರ್ಜ್ ಆಗೋದು. 4 ಅವರ್ಸ್ ಒಂದ್ಸಲ ಚಾರ್ಜ್ ಆಗ್ಬಿಟ್ರೆ ನಿಮಗೆ 2 BHK ಮನೆಯನ್ನ ಆರಾಮಾಗಿ ಗುಡಿಸಿ ಒರೆಸಿ ಕ್ಲೀನ್ ಮಾಡಿಬಿಡುತ್ತೆ ಅಷ್ಟೇ. ನೋಡಿ ಸ್ನೇಹಿತರೆ, ಇದ್ರ ಬಗ್ಗೆ ನಮ್ಮ ರೋಬೋ ಬಗ್ಗೆ 5 ವರ್ಷ ಪರ್ಫಾರ್ಮೆನ್ಸ್ ಹೇಗಿತ್ತು, ಇದ್ರ ಬಗ್ಗೆ ರಿಪೇರ್ ಕಾಸ್ಟ್, ಮೇಂಟೆನೆನ್ಸ್ ಹೇಗಿರುತ್ತೆ, ಪರ್ಫಾರ್ಮೆನ್ಸ್, ಇದ್ರ ಬಗ್ಗೆ ಎಲ್ಲಾನು ನಿಮ್ಗೆ ಹೇಳಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.